ಗುಡ್ ಮಾರ್ನಿಂಗ್ ಗೈಸ್. ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೇನೆ. ಬೇಗ ಹೇಳ್ತಿದ್ದೆ, ಇವಾಗ 7:30 ಆಗಿಬಿಟ್ಟಿದ್ದೆ. ಸ್ವಲ್ಪ ಚಳಿ ಇದೆಯಲ್ಲ, ಅದರಿಂದ ಬ್ಲಾಂಕೆಟ್ ಹೊಸ್ಕೊಂಡು ಹಾಗೆ ಮಲಗಿಬಿಟ್ಟಿದ್ದೆ. ಡೋರ್ ಓಪನ್ ಮಾಡಿದೆ, ಸೂರ್ಯ ಬಂದಿದ್ದಾನೆ ನೋಡಿ. ಸೂರ್ಯ ನಮಸ್ಕಾರ ಮಾಡಿದೆ. ನನಗೆ ಈ ಥರ ಸೂರ್ಯ ಬಂದರೆ ಎಷ್ಟು ಚೆಂದ ನೋಡಲಿಕ್ಕೆ ಗೊತ್ತಾ. ನಿಮ್ಮನೆಯಲ್ಲೂ ಹಾಗೆ ಬರ್ತಾನಾ ನೋಡಿ. ನಮ್ಮನೆ ಕಡೆ ಹೇಗೆ ಸೂರ್ಯ ಇವಾಗ ಮೂಡ್ತಾ ಇದ್ದಾನೆ ಅಂತ. ಸೂರ್ಯನೊಬ್ಬ ಯಾಯ, ಚಂದ್ರನೊಬ್ಬ ಯಾಯ. ಹೂವು ಬಿಡಿಸ್ಕೊಂಡು ಬರೋಕೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಹೂವು ಬಿಡಿಸ್ಕೊಂಡು ಬಂದಿರ್ತೀನಿ. ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ಕೆಲಸ ಇರೋದೆಲ್ಲ, ಅದಕ್ಕೋಸ್ಕರ ಆಮೇಲೆ ನೋಡಿ ಬಿಟ್ಟಿದೆ ಸ್ವಲ್ಪ. ನಿನ್ನೆ ಬಿಡಿಸ್ಲಿಕ್ಕೆ ಆಗಲಿಲ್ಲ ನನಗೆ, ಅದಕ್ಕೋಸ್ಕರ ಇವತ್ತು ಬಿಡಿಸ್ತಾ ಇದ್ದೀನಿ. ನಿನ್ನೆ ಫುಲ್ ಬಿಸಿ ಆಗಿಬಿಟ್ಟಿದೆ ನೋಡಿ. ಕುಂಬಳಕಾಯಿದು ಹೂವು ಬಿಟ್ಟಿದೆ, ಇನ್ನೂ ಅದು ಕಾಯಿ ಕಚ್ಚಿಲ್ಲ. ಇವಾಗ ಹೂವು ಇವಾಗ ನೋಡಿ ಬೆಳೀತಾ ಇದೆ, ನೋಡ್ಬೋದು. ಅವರೇ ಗಿಡಕ್ಕೆ ಎಲ್ಲ ಹುಳ ಆಗಿಬಿಟ್ಟಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಫರ್ಟಿಲೈಸರ್ ಹಾಕಿದ್ದೀನಲ್ಲ, ಮೊನ್ನೆ ಹಾಕಿದೆ, ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ನೋಡಿ. ಈಗ ನೋಡಿ, ಮೊದಲು ಒಂದ್ಸಲ ಬಿಟ್ಟು ಇದು ಅವರೆಕಾಯಿ, ಇವಾಗ ಮತ್ತೆ ಮೊಗರು ಕಚ್ಕೊಂಡಿದೆ, ನೋಡ್ಬೋದು ನೋಡಿ. ಮೊಗರು ಇವಾಗ ಅಂದರೆ ಸಣ್ಣ ಸಣ್ಣದು ಹೂವು, ಅದ್ರ ಜೊತೆನೂ ಕುಂಬಳ ಗಿಡ ಅಟ್ಯಾಚ್ ಆಗಿಬಿಟ್ಟಿದೆ ನೋಡಿ. ಸೊಪ್ಪು ಹೆಂಗೆ ಬಂದಿದೆ ಅಂತ ನೋಡ್ಬೋದು. ಇದರಲ್ಲೂ ಹೂವು ಬಿಟ್ಟಿದೆ, ಇನ್ನೇನೋ ಕಾಯಿ ಬಿಡುತ್ತೆ, ನನಗೆ ಖುಷಿ. ಇಲ್ಲಿ ಸಣ್ಣ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಒಂದು ಬಿಟ್ಟಿದೆ ಚಿಕ್ಕ ಗಿಡದಲ್ಲಿ ನೋಡಿ, ಎಷ್ಟು ಚಿಕ್ಕ ಗಿಡ ಅಂತ. ಚಿಕ್ಕದ್ರಲ್ಲಿ ನೋಡಿ ಎಷ್ಟು ಬಿಟ್ಟಿದೆ, ಸ್ವಲ್ಪ ಪರವಾಗಿಲ್ಲ. ನೋಡಿ ಮೊಗ್ಗೆಲ್ಲ ಕಾಣಿಸ್ತಾ ಇದೆ, ನಾಳೆ ಹರಳುತ್ತೆ. ಡೈಲಿ ರೊಟೀನ್ ಇದೇನೆ ನನಗೆ. ಬೆಳಿಗ್ಗೆ ಬೇಗ ಹೇಳಿದ್ರೆ ಹೂವು ಬಿಡಿಸು, ಪೂಜೆ ಮಾಡು, ತಿಂಡಿ ಮಾಡು, ಸ್ನಾನ ಮಾಡು. ಇಷ್ಟು ಬಿಟ್ಟರೆ ಹೆಣ್ಮಕ್ಳಿಗೆ ಏನು ಕೆಲಸ ಇರುತ್ತೆ? ಹೊರಗಡೆ ಹೋಗು, ಅದು ಮಾಡು, ಇದು ಮಾಡು. ನೋಡಿ ಇದು ಬಿಡಿಸ್ಕೊಂಡೆ. ಹೇಳಿದ್ನಲ್ಲ ನಾನು ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ, ಇನ್ನೂ ಕಾಯಿ ಬಿಟ್ಟಿಲ್ಲ. ಸ್ವಲ್ಪ ಏನೋ ನೋಡಿ ಹೆಂಗೆ ಒಣಗಿದೆ ಎಲೆ ಅಂತ. ತುಳಸಿ ಕಟ್ ಮಾಡ್ತಾಯಿದ್ದೀನಿ. ಅದೇ ನಿಮಗೆ ತೋರಿಸಿದ್ನಲ್ಲ ಮಸ್ಮಿಲನ್ ಅಂತ, ಅವತ್ತು ಮಸ್ಮಿಲನ್ ಕಾಣಿಸ್ತಾ ಇದೆಯಾ? ಚಿಕ್ಕ ಗಿಡದಲ್ಲಿ ಬಿಟ್ಟಿದೆ, ಚಿಕ್ಕ ಗಿಡ. ನಾವು ಫಸ್ಟು ಇಲ್ಲಿ ಮನೆ ಕಟ್ಟಬೇಕಾದ್ರೆ ಟೆರೆಸ್ ಮೇಲ್ಗಡೆ ಗಾರ್ಡನ್ ಮಾಡಬೇಕು ಅಂತ ಪ್ಲಾನ್ ಏನು ಇರಲಿಲ್ಲ. ಆಮೇಲೆ ನನಗೆ ಹೂಗಿಡ ಅಂದರೆ ಮೊದಲೇ ಇಷ್ಟ ಅಲ್ವಾ, ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ ಅಲ್ಲೆಲ್ಲ ಗಲೀಜಾಗುತ್ತೆ ಅಂತ. ನನಗೆ ಹೂಗಿಡ ಅಂದರೆ ಇಷ್ಟ, ನಂಗೆ ಬೇಕೇ ಬೇಕು ಅಂತ ಹೇಳಿ ಅವ್ರ ಹತ್ರ ಹಠ ಮಾಡಿದೆ.
ಇಲ್ಲ ಬೇಡ ಗಲೀಜಾಗುತ್ತೆ, ನಿಂತ್ಕೊಂಡು ಏನು ಕೆಲಸ ಮಾಡಲಿಕ್ಕಾಗಲ್ಲ, ಹೂ ಹೊರ್ಗಡೆ ತೊಗೊಳ್ಳೋಣ ಬಿಡು ಪೂಜೆಗೆಲ್ಲ ಅಂತ ಹೇಳಿದ್ರು. ಇಲ್ಲ ನನಗೆ ಗಿಡ ಬೇಕೇ ಬೇಕು, ನನಗೆ ಈ ಥರ ಸುಂದರವಾದ ನನಗೆ ಮಿನಿ ತೋಟ ಥರ ಇರಬೇಕು ನನ್ನ ಮನೆ. ಅದಕ್ಕೋಸ್ಕರ ನಾನು ಗಿಡಗಳನ್ನೆಲ್ಲ ನರ್ಸರಿಲಿ ಹೋಗಿ ತೊಗೊಂಡು ಬಂದು ಅದನ್ನು ಯಾವ ಥರ ಪಾಟ್ಗೆಲ್ಲ ಹಾಕಬೇಕು, ಮಣ್ಣು ಹಾಕೋದು, ಅದನ್ನು ಯಾವ ಥರ ಗಿಡ ಕೂರಿಸ್ಬೇಕು ಅದನ್ನೆಲ್ಲ ನಾನು ಮಾಡಿಕೊಂಡೆ. ಹಾಗೂ ಅವರು ಬಂದಾಗೆಲ್ಲ ಬೈತಿರ್ತಾರೆ ಟೆರೆಸ್ಗೆ ಬಂದಾಗ, ಯಾಕೆ ಇಷ್ಟೊಂದು ಗಲೀಜು ಮಾಡಿದ್ಯಾ, ಯಾಕೆ ಈ ಥರ ಇಟ್ಕೊಂಡಿದ್ಯಾ ಅಂತ. ಕಟ್ ಮಾಡ್ತೀನಿ ಇವಾಗ. ನೋಡಿ ಗುಲಾಬಿ ಹೂವು ಅರಳಿದೆ, ಮಗ್ಗು, ಇಲ್ಲಿ ಒಂದು ಮಗ್ಗು, ಇಲ್ಲಿ ಒಂದು ಮಗ್ಗು, ಇಲ್ಲಿ ರೆಡ್, ಇದು ಮಗ್ಗು. ಸ್ವಲ್ಪ ಇದು ಯಾಕೋ ಹೂವು ಬ್ಲ್ಯಾಕ್ ಥರ ನೋಡಿ, ಏನು ಹುಳ ತಿನ್ಕೊಬಿಟ್ಟಿದೆ ಅನಿಸುತ್ತೆ. ಇದು ಚೆನ್ನಾಗಿದೆ. ಇದು ನೋಡಿ ವೈಟ್ ಏನಲ್ಲ, ಇದು ಪಿಂಕ್ ಶೇಡ್, ಮತ್ತಿದು ರೆಡ್. ಅದು ಚೆನ್ನಾಗಿ ಬರಬೇಕು ಇನ್ನೂ ನೋಡಿ, ಅದು ಬರ್ತಾ ಇಲ್ಲ. ಮುಳ್ಳಿನ ಗುಲಾಬಿ, ಕೆಂಪು ಗುಲಾಬಿ, ಕೆಂಪು ಗುಲಾಬಿ, ನನ್ನ ಮಿನಿ ತೋಟದಲ್ಲಿ ಹೇಗಿದೆ ನೋಡಿ ಕೆಂಪು ಗುಲಾಬಿ. ಪರವಾಗಿಲ್ಲ, ತುಳಸಿ ಸ್ವಲ್ಪ ಹೈಟ್ ಆಗಿಬಿಟ್ಟಿದೆ, ಅವತ್ತು ಚಿಕ್ಕದು ಕಾಣಿಸ್ತಾ ಇತ್ತು, ನೋಡ್ಬೋದು. ಶ್ರೀಕೃಷ್ಣ ತುಳಸಿ ಅಂತ ಮೊದಲೇ ಹೇಳಿದ್ದೆ ನಿಮಗೆ, ಇದು ಶ್ರೀ ತುಳಸಿ ಅಂತ, ಇದು ನಿಮ್ಗೆ ಗೊತ್ತಿರುತ್ತೆ ಯಾವುದೇ ತುಳಸಿ ನೇಮ್ ಅಂತ. ಇದು ಶ್ರೀಕೃಷ್ಣ, ಇದು ಶ್ರೀ ತುಳಸಿ, ಇದು ಕೃಷ್ಣ, ಇದು ರಾಧೆ, ಇಬ್ಬರು ಜೊತೆಲಿದ್ದಾರೆ ನೋಡಿ. ಸ್ಫಟಿಕ ಅಂತ ಹೇಳಿದ್ದಲ್ಲ ಅದು, ಇನ್ನೂ ಹೂ ಬಿಟ್ಟಿಲ್ಲ, ಮೊಗ್ಗು ಕಚ್ಚಿಲ್ಲ, ಇವಾಗ ಚಿಕ್ಕ ಗಿಡ ಬರುತ್ತೆ, ವೇಟ್ ಮಾಡಬೇಕಷ್ಟೆ. ಅವರೆಕಾಯಿ ನೋಡ್ಬೋದು, ಅದು ಇವಾಗ ಮೊಗ್ಗು ನೋಡಿ, ಮೊಗ್ಗು ಇವಾಗ ಫಸ್ಟ್ ಒಂದ್ಸಲ ಬಿಡಿಸ್ಕೊಂಡಿದ್ದೀನಿ. ಇದು ಬಿಡಿಸ್ಕೊಂಡಿದ್ರು ಈ ಕೆಳಗಡೆ ಎಲ್ಲ ಕಾಯಿ ಬಂದಿತ್ತು, ಬಿಡಿಸ್ಕೊಂಡಿದ್ದೆ. ಮೇಲೆ ನೋಡಿ ಹೂ ಹೇಗೆ ಕಚ್ಚಿದೆ ಅಂತ, ಅದ್ರ ಮಗ್ಗು. ಅಷ್ಟು ಹೂವು ಬಿಡಿಸ್ತಾ ಇದ್ದೀನಿ, ಸ್ವಲ್ಪ ಸಿಕ್ಕಿದೆ ಹೂವು. ಇದು ಬಿಟ್ಟಿದೆ ನೋಡಿ, ನೋಡ್ಬೋದು. ಏನು ತೊಂದರೆ ಇಲ್ಲ, ಮನೆಗೆ ದೇವ್ರ ಪೂಜೆಗಷ್ಟು ಬರುತ್ತೆ ಸಾಕು. ಇಷ್ಟು ಹೊರಗಡೆ ಹೋಗಿ ತಗೊಳ್ಳೋದಕ್ಕಿಂತ ಏನು ಇದಲ್ಲ. ನಮ್ಮ ಮನೇಲಿ ನಾನು ಹೂವು ಬೆಳೆಸಿದ್ದೀನಿ ಅಂತಂದರೆ ನನಗೆ ಖುಷಿ. ದುಡ್ಡು ಕೊಟ್ಟು ಯಾಕೆ ತಗೋಬೇಕು, ಜಾಗನೇ ಇದೆಯಲ್ವಾ, ಅದರಲ್ಲಿ ಬೆಳೆಸ್ಕೊಂಡು ದೇವ್ರ ಪೂಜೆಗೆ ಅಂತ ಹೂ ಬಿಡಿಸ್ಕೋಬೇಕು. ಕಾಕಡ ಹೂ ಬಿಟ್ಟಿದೆ. ನನ್ನ ಗಾರ್ಡನ್ನಲ್ಲಿ ನಾನು 1 ಅವರ್ ಟೈಮ್ ಸ್ಪೆಂಡ್ ಮಾಡ್ತೇನೆ. ಯಾಕಂತಂದರೆ ಇಲ್ಲಿ ನಿಂತ್ಕೊಂಡ್ರೆ ಒಳ್ಳೆ ಗಾಳಿ, ಒಳ್ಳೆ ಬೆಳಕು ಎಲ್ಲ ಬರುತ್ತೆ. ನೋಡ್ತಾನೇ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಎಷ್ಟು ಒಂದು ಖುಷಿಯಾಗುತ್ತೆ ಗೊತ್ತಾ. ಇಲ್ಲಿಗೆ ಎಲ್ಲರೂ ಬರ್ತಾರೆ, ಮನೆಗೆ ಫ್ಯಾಮಿಲಿ ಬಂದರೆ, ರಿಲೇಷನ್ನು ಯಾರೇ ಬರಲಿ, ಇಲ್ಲಿ ಬಂದುಬಿಟ್ಟು 1 ಅವರ್ 1/2 ಅವರ್ ಟೈಮ್ ಸ್ಪೆಂಡ್ ಮಾಡೇ ನಾವು ಕೆಳಗಡೆ ಹೋಗೋದು. ಯಾವಾಗಲೂ ಅಷ್ಟೇ, ನನಗೆ ಮೇಲೋದ್ರೆ ಏನೋ ಒಂಥರ, ಅದಕ್ಕೋಸ್ಕರ ನಾನು ಅಲ್ಲೇ ಇರ್ತೀನಿ. ಮತ್ತು ಬೇರೆ ಬೇರೆ ಎಲ್ಲ ಕೆಲಸ ಇರುತ್ತಲ್ಲ, ಈ ಗಿಡದ್ದೆಲ್ಲ
ಏನು ಕ್ಲೀನ್ ಮಾಡಬೇಕು, ಹೂವು ಬಿಡಿಸ್ಬೇಕು, ಅದು ಹುಳ ಬಂದಿದೆಯಾ ನೋಡಬೇಕು, ಅದಕ್ಕೆ ಫರ್ಟಿಲೈಸರ್ ಹಾಕಬೇಕು. ಅದು ತುಂಬಾ ಕೆಲಸ ಇರುತ್ತೆ ನನಗೆ. ಅದಕ್ಕೋಸ್ಕರ ನಾನು 1 ರಿಂದ 1.5 ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೇನೆ. ನೀರು ಸ್ಪ್ರೇ ಎಲ್ಲ ಮಾಡ್ತಾ ಇರ್ತೇನೆ ಇಲ್ಲಿ. ಅದಕ್ಕೋಸ್ಕರ ನನಗೆ ಗಾರ್ಡನ್ ಅಂದರೆ ತುಂಬಾ ಇಷ್ಟ. ಇದು ಕಟ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಬಿಟ್ಟಿದೆ. ಇದು ಬಂದು ಸಣ್ಣದು ಸೂಜ್ ಮಲ್ಲಿಗೆ ಅಂತ. ಇದಕ್ಕೂ ಅಷ್ಟೇನೆ, ಇದು ಫುಲ್ಲು ದೊಡ್ಡದಾಗಿ ಬೆಳ್ಕೊಂಡಿತ್ತು. ನಾನು ಎಲ್ಲ ಕಟ್ ಮಾಡಿಬಿಟ್ಟೆ. ಫುಲ್ಲು ದೊಡ್ಡ ಗಿಡ ಆಗಿ ಇದ್ರ ಮೇಲೆ ಹೋಗ್ಬಿಟ್ಟಿತ್ತು. ನಾನು ಕಟ್ ಮಾಡಿ ಇದನ್ನು ಎಲ್ಲ ಚಿಗುರ್ಲಿಕ್ಕೆ, ಈಗ ಮಳೆಗಾಲ ಅಲ್ವಾ, ಚಿಗುರುತ್ತೆ ಅಂತ ಬಿಟ್ಟಿದ್ದೀನಿ. ನೋಡೋಣ ಬರುತ್ತಾ ಅಂತ. ಈಗ ಸಣ್ಣ ಮೊಗ್ಗಿದೆ ನೋಡಿ. ಕಟ್ ಮಾಡಿಕೊಂಡೆ ದೇವರಿಗೆ. ಇದೊಂದು ಬಿಟ್ಟಿದೆ ಡೈಲಿ ಹೂವು. ಸುಮಾರು ಹೂ ಬಿಡುತ್ತೆ. ನನಗೆ ಪೂಜೆಗೆ ಎಷ್ಟು ಬೇಕು ಅಷ್ಟು ಆಗುತ್ತೆ, ಸಾಕು. ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ನಾನು ಮನೆಯಲ್ಲೇ ಬೆಳ್ಕೊಂಡು ದೇವರಿಗೆ ತೃಪ್ತಿಯಿಂದ ಪೂಜೆ ಮಾಡ್ತೀನಿ. ನೀವು ಕೂಡ ಹಾಗೇನೆ ನಿಮ್ಮದೇನಾದರೂ ಟೆರೆಸ್ ಇದ್ದರೆ ಈ ಥರ ಗಿಡಗಳನ್ನು ಹಾಕಿ. ಡೈಲಿ ಹೂ ಸಿಗುತ್ತೆ ಪೂಜೆಗೆಲ್ಲ. ಹೊರಗಡೆ ನೀವು ತರೋದು ತಪ್ಪುತ್ತೆ. ಈ ಥರ ಬೆಳ್ಕೋಬೋದು. ಇದಕ್ಕೇನು ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇನಿಲ್ಲ. ನೀರು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಗಿಡ ಒಣಗಿದ್ರೆ ಅದಕ್ಕೇನು ಬೇಕು ಫರ್ಟಿಲೈಸರ್. ನೋಡಿ, ಇಲ್ಲೊಂದು ಮಸ್ಮೆಲ್ಲಿನ ಗಿಡ ಬಿಟ್ಟಿದೆ, ಹೂವು ಕಚ್ಚಿದೆ. ಇವಾಗ ಅದು ಬಿಡಬೇಕು. ಇದು ಮಗುರು ಬಂದಿದೆ ಇಲ್ಲಿ. ಯಾಕೋ ಇದು ಅಲ್ಲಲ್ಲೇ ನೋಡಿ ಎಲ್ಲ ಇದಾದಂಗೆ ಆಗ್ಬಿಟ್ಟಿದೆ. ಹಣ್ಣು ಥರ ಆಗ್ಬಿಟ್ಟೈತೆ, ಕಲರ್ ಚೇಂಜ್ ಆಗಿಬಿಟ್ಟೈತೆ. ಬಿಡುತ್ತೆ. ಇದನ್ನು ಮೊದಲು ಬಿಟ್ಟಿತ್ತು. ನಾನು ನಿಮಗೆ ಆ ಕ್ಲಿಪ್ ಹಾಕಿಲ್ಲ, ತೋರಿಸ್ತೀನಿ. ಮಗ್ ಉದುರೋಗಿದೆ. ನೆನ್ನೆ ಮೊನ್ನೆಲೆ 2 ಡೇಸ್ ಕೂದಿಲ್ಲ, ಅದಕ್ಕೋಸ್ಕರ ಉದುರೋಗಿದೆ. ನೋಡಿ, ನೋಡ್ಬೋದು. ಸ್ಮಾಲ್ ಇದು ಗುಲಾಬಿ ಗಿಡ, ಚಿಕ್ಕದು ನೋಡಿ. ಅದರಲ್ಲಿ ಇಷ್ಟೊಂದು ಹೂವು ಬಿಟ್ಟಿದೆ. ನೋಡ್ಬೋದು ನೀವು ಎಷ್ಟು ಹೂವು ಬಿಟ್ಟಿದೆ ಇಲ್ಲಿ ಅಂತ. ಸ್ಮಾಲ್ ಅಂದರೆ ಸ್ಮಾಲ್. ಅದರಲ್ಲಿ ಇಷ್ಟು ಹೂವು ಬಿಟ್ಟಿದೆ. ಚೆನ್ನಾಗಿ ಬಿಡುತ್ತೆ, ಏನಿಲ್ಲ. ಅದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ಅವಾಗವಾಗ ನೋಡಿಕೊಂಡ್ರೆ ನಮ್ಮ ಕೈ ಕೆಲಸ ಕೊಡುತ್ತೆ. ಸ್ವಲ್ಪ ನಾವು ಕಷ್ಟಪಟ್ಟರೆ ದೇವ್ರ ಪೂಜೆಗೆ ಹೂವಂತೂ ಗ್ಯಾರಂಟಿ. ಈ ಕೆಳಗಡೆನೂ ಹೂವು ಇದೆ, ತರಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಉದುರು ಬಿಟ್ಟಿರುತ್ತೆ ಹೂಗಳೆಲ್ಲ. ಅದು ದೊಡ್ಡ ಗಿಡ ಆಗಿದೆಯಲ್ವಾ,
ಅದಕ್ಕೆ ಉದುರು ಬಿಟ್ಟಿರುತ್ತೆ. ಹೀಗೆ ಹೂ ತಗೊಳ್ಳೋಣ ಅದನ್ನು. ಪರವಾಗಿಲ್ಲ, ತುಳಸಿ ಸ್ವಲ್ಪ ಹೈಟ್ ಆಗಿಬಿಟ್ಟಿದೆ. ಅವತ್ತು ಚಿಕ್ಕದು ಕಾಣಿಸ್ತಾ ಇತ್ತು, ನೋಡ್ಬೋದು. ಶ್ರೀಕೃಷ್ಣ ತುಳಸಿ ಅಂತ ಮೊದಲೇ ಹೇಳಿದ್ದೆ ನಿಮಗೆ. ಇದು ಶ್ರೀ ತುಳಸಿ ಅಂತ, ಇದು ನಿಮ್ಗೆ ಗೊತ್ತಿರುತ್ತೆ ಯಾವುದೇ ತುಳಸಿ ನೇಮ್ ಅಂತ. ಇದು ಶ್ರೀಕೃಷ್ಣ, ಇದು ಶ್ರೀ ತುಳಸಿ. ಇದು ಕೃಷ್ಣ, ಇದು ರಾಧೆ, ಇಬ್ರು ಜೊತೆಯಲ್ಲಿದ್ದಾರೆ ನೋಡಿ. ಸ್ಫಟಿಕ ಅಂತ ಹೇಳಿದ್ದಲ್ಲ ಅದು. ಇನ್ನೂ ಹೂ ಬಿಟ್ಟಿಲ್ಲ, ಮೊಗ್ಗು ಕಚ್ಚಿಲ್ಲ. ಇವಾಗ ಚಿಕ್ಕ ಗಿಡ ಬರುತ್ತೆ, ವೇಟ್ ಮಾಡಬೇಕಷ್ಟೆ. ನೋಡಿ ಅವರೆಕಾಯಿ ನೋಡ್ಬೋದು, ಅದು ಇವಾಗ ಮೊಗ್ಗು ಇವಾಗ. ಫಸ್ಟ್ ಒಂದ್ಸಲ ಬಿಡಿಸ್ಕೊಂಡಿದ್ದೀನಿ. ಇದು ಬಿಡಿಸ್ಕೊಂಡಿದ್ರು ಈ ಕೆಳಗಡೆ ಎಲ್ಲ ಕಾಯಿ ಬಂದಿತ್ತು, ಬಿಡಿಸ್ಕೊಂಡಿದ್ದೆ. ಮೇಲೆ ನೋಡಿ ಹೂ ಹೇಗೆ ಕಚ್ಚಿದೆ ಅಂತ, ಇದ್ರ ಮಗ್ಗು. ಅಷ್ಟು ಹೂವು ಬಿಡಿಸ್ತಾ ಇದ್ದೀನಿ, ಸ್ವಲ್ಪ ಸಿಕ್ಕಿದೆ ಹೂವು. ಇವಾಗ ಪೈಪ್ ಹಾಕ್ತಾ ಇದ್ದೇನೆ ನಲ್ಲಿಗೆ. ಯಾಕಂದ್ರೆ ಇದು ಈ ನಲ್ಲಿ ಏನಕ್ಕೆ ಇಟ್ಕೊಂಡಿದ್ದೀವಿ ಅಂದರೆ, ಈಗ ನೋಡ್ತಾ ಇರ್ಬೋದು ನೀರು ಹೇಗೆ ಹಾಕ್ತೀನಿ ನಾನು ಅಂತ. ನೋಡಿ ಹೀಗೆ ನಾನು ನೀರು ಹಾಕಿದೆ. ಅಲ್ಲಲ್ಲೇ ಏನು ಪೈಪ್ ಹುಡ್ಕೊಬಿಡುತ್ತೆ ನೋಡಿ. ಪೈಪ್ ಹುಡ್ಕೊಂಡು ಸರಿಯಾಗಿ ನೀರು ಬರಲ್ಲ. ಪೈಪ್ ಹುಡ್ಕೊಬಿಟ್ರೆ ಇದೊಂದು ಪ್ರಾಬ್ಲಮ್ಮು. ಈ ಥರ ಹಾಕೋದು ನಾನು, ಈ ಥರನೇ ಹಾಕೋದು. ಸ್ವಲ್ಪ ಒಳಗಡೆ ಬಿಡ್ತೀನಿ, ಅದು ತುಂಬಿದ ತಕ್ಷಣ ಹಿಂಗೆ ಬಿಡ್ತೀನಿ ಒಳಗಡೆ. ಅದು ಸ್ವಲ್ಪ ನೀರು ಮೇಲೆ ಬಂದ ತಕ್ಷಣ ಮೇಲೆಲ್ಲ ಹಸ್ರಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ಹೀಗೆ ಹಾಕೋದಷ್ಟೇ ನಾನು. ಹಿಂಗೆ ಹೋಗುತ್ತೆ ಇದಕ್ಕೆ ಮಲ್ಲಿಗೆ ಹೋಗ್ತೀನಿ. ನೋಡ್ಬೋದಲ್ಲಿ ಇದಕ್ಕೆ ಈ ತಾವರೆ ಹೂವು ಗಿಡ ಇದೆಯಲ್ಲ, ಡೈರಿ ಹೂವು ಗಿಡ ಇದೆಯಲ್ಲ, ಅದಕ್ಕೆ ನೀರೇ ಹಾಕಿಲ್ಲ ಅಂತಂದರೆ ಫುಲ್ ಬಾಡೋಗಿಬಿಡುತ್ತೆ ನೋಡಿ. ಸ್ಫಟಿಕನೂ ಹಾಗೆ ಬಾಡೋಗಿದೆ ಅಲ್ಲಿ. ಸ್ಫಟಿಕ ನೋಡಿ, ಅದು ಚೆನ್ನಾಗಿದೆ ಆ ಸ್ಫಟಿಕ. ಅದು ಬ್ಲೂ ಕಲರ್ ಸ್ಫಟಿಕ. ಇದು ರೆಡ್ ಹಾಕಿದ್ದೆ, ಅದು ಬಾಡೋಗಿದೆ ನೋಡಿ. ಗುಲಾಬಿ ಗಿಡಕ್ಕೆ ಈ ಥರ ನೀರು ಹಾಕೋದು ನಾನು ಯಾವಾಗಲೂ ಗಿಡಕ್ಕೆ. ಟೆರೇಸ್ ಮೇಲೆ ಬರ್ತೀನಿ, ಪೈಪ್ ಹಾಕ್ಬಿಟ್ಟು ಎಲ್ಲಕ್ಕೂ ನೀರು ಬಿಟ್ಬಿಟ್ಟು, ಡೈಲಿ ಏನು ಹಾಕಲ್ಲ, 2 ಡೇಸ್ಗೆ ಒಂದ್ಸಲ ನೀರು ಹಾಕ್ತೀನಿ. ಬೇಸಿಗೆ ಟೈಮಲ್ಲಿ ಅಂದರೆ ಆ ಬಿಸಿಲಿಗೆ ಫುಲ್ ಒಣಗಿಬಿಡುತ್ತಲ್ಲ ಗಿಡ, ಅದಕ್ಕೋಸ್ಕರ ನಾನು ಡೈಲಿ ಹಾಕ್ತೀನಿ ಅದಕ್ಕೆ. ಇವಾಗ ಅಷ್ಟು ಮಳೆ ಇದೆ, ಯಾವಾಗಲೂ ಬರ್ತಾ ಇರುತ್ತೆ, ತುಂತುರು ಮಳೆ ಹೋಗುತ್ತೆ ಬರುತ್ತೆ. ಅದರಿಂದ ನಾನು ಇವಾಗ 2 ಡೇಸ್ಗೆ ಒಂದ್ಸಲ ಹಾಕಲ್ಲ. ಏನಾದರೂ ಮಳೆ ಬಂದಿಲ್ಲ ಅಂದರೆ ಮಾತ್ರ 2 ಡೇಸ್ಗೆ ಹಾಕ್ತೀನಿ. ಇಲ್ಲ ಅಂದರೆ ಮಳೆನೇ ಅದಕ್ಕೆ ಆಹಾರ, ಮಳೆ ನೀರಿನ ಆಹಾರ. ಪೈಪ್ ಹುಡ್ಕೊಬಿಡ್ತೀನಿ ನೋಡಿ. ನೋಡ್ಬೋದು ಸುರಿತಾ ಇದೆ ನೀರು, ಪೈಪ್ ಹುಡ್ಕೊಂತಲ್ಲ ಅಲ್ಲಿ, ಅದಕ್ಕೆ ಟೈಟ್ ಮಾಡಬೇಕು. ಮಾಡಿದ್ರೆ ನೀರೆಲ್ಲ ಹೋಗ್ತಾ ಇದೆ. 1-2 ಸೆಕೆಂಡ್ ಬರೋದು ಲೇಟ್ ಆದ್ರೂ ನೀರೆಲ್ಲ ಹೋಗ್ಬಿಡುತ್ತೆ ನೋಡ್ಬೋದು. ಅದು ಪಿಂಕಿ ಅಮ್ಮನೇ ಕೊಟ್ಟಿದ್ದು ನನಗೆ ಗಿಡನ. ಅದು ಡೈರಿ ಹೂವನೇ, ಅದು ದೊಡ್ಡದಾಗಿದೆ.
ಅವ್ರ ಮನೆಯಲ್ಲಿ ತುಂಬ ಗಿಡ ಇದೆ, ಡೈರಿ ಹೂದೆಲ್ಲ. ನನಗೂ ಕೇಳಿದೆ ಕೊಡಿ ಅಂತ, ಕೊಟ್ಟರು. ತೊಗೊಂಡೋಗಿ ಅಂತ ಈಸ್ಕೊಂಡು ಬಂದೆ. ನನಗೆ ಡೈರಿ ಹೂವು ಅಂದ್ರೂ ತುಂಬಾ ಇಷ್ಟ. ನೋಡಿ, ಈ ಥರ ಹಾಕ್ಕೊಳ್ತೇನೆ ನಾನು. ಟೈಮ್ ಇದ್ದಾಗ ಇದೆಲ್ಲ ಕೆಲಸ ಮಾಡ್ತೀನಿ. ಟೈಮ್ ಇಲ್ಲ ಅಂದರೆ ನೀರಷ್ಟೇ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಹೂವು ಬಿಡಿಸ್ಕೊಂಡು ನೀರಷ್ಟು ಹಾಕ್ತೀನಿ. ನೋಡಿ, ಅವರೇ ಗಿಡಕ್ಕೆ ನೀರು ಸ್ಪ್ರೇ ಮಾಡಬೇಕು. ನೋಡಿ ಈ ಥರ. ಮಳೆ ಬರ್ತಾ ಇದೆ, ಒಂದು ಸ್ವಲ್ಪ ಬಂದು ಹೋಗ್ತಾ ಇದೆ. ಹಾಗಿದ್ರು ನೋಡಿ, ಗಿಡ ಹಸಿನೇ ಆಗಿಲ್ಲ, ಒಣಗ್ತಾ ಇದೆ ಒಂದೊಂದು. ಏನಾಗಿದೆ ಅಂತ ಗೊತ್ತಿಲ್ಲ. ಮಳೆ ಇಲ್ಲ ಅಂದರೆ ಇನ್ನೆಷ್ಟು ಒಣಗಿಬಿಡುತ್ತೆ ಅಲ್ವಾ ಗಿಡ. ಅದಕ್ಕೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ನೀರು ಯಾವಾಗ ಹಾಕಬೇಕು ಅನ್ನೋದನ್ನ ಫಾಲೋ ಮಾಡಬೇಕು. ಹೇಗೆ ಅದನ್ನು ಔಷಧಿ ಹಾಕಬೇಕು, ಹೇಗೆ ಅದಕ್ಕೆ ಗೊಬ್ಬರ ಹಾಕಬೇಕು, ಹೇಗೆ ಅದಕ್ಕೆ ನೀರು ಹಾಕಬೇಕು, ಇಷ್ಟು ಕೆಲಸ ಇದೆ. ಪಾಪ ನಾವೇ ಹೀಗೆ ಒಂದು ಸ್ವಲ್ಪ ಗಿಡ ಹಾಕ್ಕೊಂಡು ರೈತರ ಕಷ್ಟ ಕೇಳಂಗೆ ಇಲ್ಲ. ಪಾಪ ದುಡಿತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಬೆಳೆ ಬಂದಾಗ ರೇಟ್ ಇರಲ್ಲ, ರೇಟ್ ಬಂದಾಗ ಬೆಳೆ ಇರಲ್ಲ. ಅವರಿಗೆ ಎಲ್ಲ ಲಾಸ್ ಆಗಿಬಿಟ್ಟಿರುತ್ತೆ. ನೋಡಿ, ರೇಟ್ ಆಗಿಬಿಟ್ಟಿರುತ್ತೆ ಟೊಮೊಟೊ ಎಲ್ಲ. ಆವಾಗ ಅವ್ರದ್ದು ಬೆಳೆ ಎಲ್ಲ ಇರಲ್ಲ. ಟೊಮೊಟೊ ರೇಟ್ ಇಲ್ಲ ಅಂದಾಗ ಅವ್ರ ಬೆಳೆ ಬಂದಿರುತ್ತೆ. ಆವಾಗ ಪಾಪ ಅವರಿಗೆ ಕೈ ತುಂಬ ದುಡ್ಡು ಸಿಗಲ್ಲ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಕಷ್ಟಪಡಬೇಕು ಜೀವನದಲ್ಲಿ. ಕಷ್ಟಪಟ್ರೇ. ರಾಜ್ಕುಮಾರ್ ಸರ್ ಹೇಳಿದಾರಲ್ಲ, ಅಣ್ಣವ್ರ ಸಾಂಗ್ಸು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಹಾಗೆ ನಮಗೆ ಕಷ್ಟಪಟ್ರೇ ನಾವು ಸುಖವಾಗಿರಬೇಕಾದ್ರೆ ಫ್ರೆಂಡ್ಸ್. ನೋಡಿ ನೋಡಿ, ಈ ಥರ ಹಾಕ್ತೀನಿ. ನೋಡ್ಬೋದು ನೀವು. ಈ ಗಿಡನ ಕಿತ್ಬಿಟ್ಟು ಕೆಳಗಡೆ ನೆಲಕ್ಕೆ ತೊಗೊಂಡೋಗಿ ಹಾಕಬೇಕು. ಯಾಕೋ ಇದು ಪಾಟಲ್ಲಿ ಬರ್ತಾ ಇಲ್ಲ. ನೆಲಕ್ಕೆ ತೊಗೊಂಡೋಗಿ ಹಾಕ್ತೀನಿ. ನೋಡೋಣ, ಮಣ್ಣಿಗೆ ಹಾಕೋಣ ಅಂತ ಇದ್ದೀನಿ. ಇಲ್ಲಿ ಯಾಕೋ ಬರ್ತಾ ಇಲ್ಲ ಅದು. ಈಗಿದೆಲ್ಲ ಕೆಲಸ ಮುಗೀತು. ಈಗ ಏನಂದರೆ ಹೂವು ತಗೊಂಡು ಮನೆಗೆ ಕೆಳಗಡೆ ಹೋಗಿ ಕೆಲಸ ಬೇರೆ ಮಾಡಿದ್ವಿ. ತಗೊಂಡು ಇವಾಗ ಹೋಗ್ತಾ ಇದ್ದೇನೆ. ನೋಡ್ಬೋದು. ಸ್ಯಾನ್ ಎದ್ದಾಯ್ತಾ? ಏನು ಮಾಡ್ತಾ ಇದೆಯಾ? ಕ್ಲೀನ್ ಮಾಡ್ತಾ ಇದೆಯಾ? ಹಾಂ, ಕೆಳಗಡೆ ಬಾಯಿ ಈಗ ಮಾಡಿಬಿಟ್ಟು ಲೆಮನ್ ಜ್ಯೂಸ್ ಕುಡಿಯಲ್ವಾ? ಹಾಂ ಸರಿ ಬಾ. ಎರಡು ಹೂವು ಮುಚ್ಕೋಬಿಟ್ಟಿದೆ. ಬೀಳ್ತು. ಓ, ಇಲ್ಲೂ ಇದೆ. ಒಳಗಡೆ ಇರ್ತಾನೆ ಇದೆ.
ನಾನು ತೆಗಿತಾನೆ ಇದ್ದೀನಿ ನೋಡಿ, ಇಲ್ಲಿ ನೋಡಿ. ಅಂದರೆ ಎಲೆ ಇದೆಯಲ್ಲ ಅದೆಲ್ಲ ಕವರ್ ಆಗಿಬಿಟ್ರೆ ನನಗೆ ಕಾಣಿಸಲ್ಲ. ಮೇಲಿಂದ ಮರ ಅಲ್ಲಾಡಿಸಿದ್ರೆ ಇದಿಷ್ಟು ರಾಣಿ ಕುತ್ಕೊಂಡು ಬಿಟ್ಟಿದ್ದಾಳೆ. ನಾನು ಎಷ್ಟು ಮರ ಎಲ್ಲ ಅಲ್ಲಾಡಿಸಿದ್ದೀನಿ, ಆದ್ರೂ ಈ ಸೈಡಲ್ಲಿ ಹೋಗ್ಬಿಟ್ಟು ಹೆಂಗೆ ಕುತ್ಕೊಬಿಟ್ಟಿದ್ದಾಳೆ ನೋಡಿ. ನೋಡಿ ಇಲ್ಲಿ ಅದು ಎಲೆ ಮಧ್ಯದಲ್ಲಿ ಮುಚ್ಕೊಂಡು ಬಿಡ್ತವೆ ಹೂಗಳು. ಹಿಂಗೆ ನೋಡಿಕೊಂಡು ತಗೋಬೇಕು. ಪಾರಿಜಾತ ಹೂವು ಅಂದರೆ ಸ್ಮೆಲ್ ಹಾಗೇನೇ ಇರುತ್ತೆ. ದೇವರಿಗೆಲ್ಲ ಅಭಿಷೇಕ ಮಾಡಬೇಕಾದ್ರೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡ್ಬೋದು ಪಾರಿಜಾತ ಹೂವು ಹೇಗೆ ಉತ್ತರಿದೆ ಅಂತ. ಎಷ್ಟೊಂದಿದೆ ನೋಡಿ ಫ್ರೆಂಡ್ಸ್. ನಾನೀಗ ಈ ಪಾರಿಜಾತ ಮರನ ಹೀಗೆ ಅಲ್ಲಾಡಿಸ್ತೀನಿ, ಇಲ್ಲಿಂದ ಬಿದ್ದುಬಿಡುತ್ತೆ ಹೂವೆಲ್ಲ. ನೋಡಿ ಇಷ್ಟು ಬಂದಿದೆ ಅಂತ. ನಡಿ ಆ ಕಡೆ ಹೋಗು, ಆ ಕಡೆ ಯಾಕೆ ಇಲ್ಲಿ ಬರ್ತೀಯ? ಆಮೇಲೆ ಕರೀತೀನಿ, ಒಂದು ನಿಮಿಷ ಹಾಗೆ ಇರೋ. ಹೂನೇ ತಿಂತೀಯಾ? ಹೂನೇ ತಿಂತೀಯೇನೆ? ಹೂ ತಿಂತೀಯ ಬ್ರೌನಿ? ಅಬ್ಬಾ, ಗಾರ್ಡನ್ನಲ್ಲಿ ಎಷ್ಟು ಹೂ ಇದೆ ನೋಡಿ, ಇಷ್ಟು ಸಿಕ್ಕಿದೆ ಹೂವು ನೋಡಿ, ನೋಡ್ಬೋದು ನೀವು. ಪಾರಿಜಾತ ಎಷ್ಟು ಬಿಟ್ಟಿದೆ ಅಂತ ನೋಡ್ಬೋದು. ಪಾರಿಜಾತ ಮತ್ತು ಇದು ನೋಡಿ, ಶ್ರೀಕೃಷ್ಣನಿಗೆ, ಎಲ್ಲ ದೇವ್ರುಗಳಿಗೂ ನನ್ನ ಮನೆ ಗಾರ್ಡನ್ನಲ್ಲೇ ಹೂವು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಇವತ್ತು ಹೂವು ಕೆಲಸ ಎಲ್ಲ ಮುತ್ತಲ್ಲಿ ಮುಗೀತು. ಹೂವು ಬಿಡಿಸ್ಕೊಂಡು ಹರಟೆ ಹೊಡೆದು ಸ್ವಲ್ಪ ಮುಗೀತು. ಇವಾಗ ಸ್ವಲ್ಪ ನೀರು ಸ್ಪ್ರೇ ಮಾಡಿಬಿಡ್ತೀನಿ. ನೋಡ್ಬೋದು ನೀವು. ತಾನು ಏನು ಮಾಡ್ತಾ ಇದೀಯ? ಹೌದಾ? ಅಯ್ಯೋ, ಇಷ್ಟೊಂದು ಬಟ್ಟೆ ಮಡಚ್ತಾ ಇದೆಯಾ? ನೋಡಿ ಇಲ್ಲಿ ಯಾವ ಥರ ಆಗಿಬಿಟ್ಟಿದೆ. ನೀನು ಹಾಸಿಗೆ ಮೇಲೆಲ್ಲ ತಂದು ಗುಡ್ಡಿ ಹಾಕ್ಕೊಂಡು ಈ ಥರ ಗಲೀಜು ಮಾಡಿಬಿಟ್ಟಿದೆಯಲ್ಲ. ನೀಟಾಗೆಲ್ಲ ಮಡಚಿಡ್ಬೇಕು ತಾನೆ. ಹೌದಾ? ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬಟ್ಟೆ ಗುಡಿ ಹಾಕಿದ್ದಾಳೆ ನನ್ನ ಮಗಳು ಬೆಡ್ ಮೇಲೆ. ನೋಡಿ, ದಿನ ಹೇಳ್ತೀನಿ ಮಡ್ಚ್ಕೋ, ನೀನು ಬೆಡ್ ಮೇಲೆ ಹಾಗೆಲ್ಲ ಗಲೀಜು ಮಾಡಬೇಡ, ಇಡಬೇಡ ಅಂತ ಹೇಳಿದ್ರು ಸಹ ಇವಳು ಎಲ್ಲ ಗಲೀಜು ಮಾಡಿ ಇಟ್ಬಿಟ್ಟಿರ್ತಾಳೆ. ಆಮೇಲೆ ಅಮ್ಮ ನಾನು ಮಡಚ್ತೀನಿ ಅಂತ ಹೇಳ್ತಾಳೆ ನನಗೆ. ಹೀಗೆ ನಿಮ್ಮನೆ ಮಕ್ಕಳು ಹೀಗೆ ಮಾಡ್ತಾರ ನೋಡಿ. ನಾನೇ ಮಡಚಿಡ್ಬೇಕು ಬಟ್ಟೆ ಎಲ್ಲ. ನೋಡಿ ಹೇಗೆ ಮಡಚ್ತಾ ಇದ್ದಾಳೆ. ಅಲ್ಲ, ನಾನು ಕೆಳಗಡೆ ಹೋಗಿ ಬರೋದ್ರೊಳಗೆ ನೀನು ಫೋನ್ ನೋಡ್ತಾ ಇದೀಯಾ? ಏನೇ ತೋರ್ಸು, ಏನು ನೋಡ್ತಾ ಇದೆಯಾ? ಶಾರ್ಟ್ಸ್ ವಿಡಿಯೋಸ್ ನೋಡ್ತಾ ಇದೆಯಾ? ನೋಡಿ, ಇಲ್ಲಿ ಕೆಲಸ ಎಷ್ಟಿದೆ. ಬಟ್ಟೆ ಮಡಚಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರೆ ಮೊದಲು ನೋಡ್ತಾ ಇದ್ದೆ, ಇವಾಗಲೂ ನೋಡ್ತಾ ಇದೆಯಾ? ಹಲೋ,
ಹೆಂಗ್ ಬಂದೆ? ಒಳಗಡೆ ಬಂದ್ಬಿಟ್ಟಿದ್ಯಾ? ಹಾಂ, ಹೆಂಗೋ ಬಂದೆ? ಹೆಂಗೆ ಬಂದೆ? ಒಳಗಡೆನೆ ಬಂದ್ಬಿಟ್ಟಾ? ಇದು ಇದು ಬಾ, ಇದು ಬಾ, ಬಾ ಒಳಗಡೆ ಬಾ, ಮತ್ತೆ ಒಳಗಡೆ ಬರ್ತೀಯಾ? ಹೆಂಗೆ ಬಂದೆ? ಹೆಂಗೆ ಬಂದೆ? ಹೆಂಗೆ ಬಂದೆ?